ಹಾಯ್ ಸ್ನೇಹಿತರೆ ನಾವು ಇವತ್ತಿನಿಂದ MCQ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ 11th 12th ಹಿಸ್ಟ್ರಿ, ಜೋಗ್ರಫಿ, ಪಾಲಿಟಿ, ಎಕನಾಮಿಕ್ಸು, ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ವಿಷಯಗಳ ಮೇಲೆ MCQ ಪ್ರತಿಯೊಂದು ಅಧ್ಯಾಯ ಪ್ರಕಾರ ನಾವು MCQ ಬಿಡಿಸ್ತಿದ್ದೇವೆ ಸ್ನೇಹಿತರೆ. ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ ತುಂಬ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ನಾವು ಇವತ್ತು NCERT 11th ಫಸ್ಟ್ ಚಾಪ್ಟರ್ ಜೀವ ಜಗತ್ತದ ಮೇಲೆ ನಾವು MCQ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲ ಪ್ರಶ್ನೆ, ವರ್ಗೀಕರಣದ ಶಾಸ್ತ್ರದ ಪಿತಾಮಹ ಯಾರು? ಇಲ್ಲಿ ಸರಿಯಾದ ಉತ್ತರ ಲಿನಿಯಸ್ಸು. ಎರಡನೇ ಪ್ರಶ್ನೆ, ಜೀವಿಗಳ ವರ್ಗೀಕರಣದ ಮೂಲ ಘಟಕ ಯಾವುದು? ಸ್ನೇಹಿತರೆ ಆಪ್ಷನ್ ಬಿ ಜಾತಿ, ಸ್ಪೀಸೀಸ್. ಪ್ರಶ್ನೆ ಸಂಖ್ಯೆ 3, ವೈಜ್ಞಾನಿಕ ಹೆಸರಿಡುವ ಪದ್ಧತಿಯನ್ನು ಏನೆಂದು ಕರೀತಾರೆ? ಆಪ್ಷನ್ ಬಿ ದ್ವಿನಾಮ ಪದ್ಧತಿ. ಸರಿಯಾದ ಉತ್ತರ ಸ್ನೇಹಿತರೆ ದ್ವಿನಾಮ ಪದ್ಧತಿ. ದ್ವಿನಾಮ ನಾಮಕರಣ ಪರಿಚಯಿಸಿದರೆ ಯಾರು? ಆಪ್ಷನ್ ಬಿ ಲಿನಿಯಸ್ಸು. ಹೋಮೋಸಿಪಿಯನ್ಸ್ ಎಂಬುದು ಯಾರ ವೈಜ್ಞಾನಿಕ ಹೆಸರು? ಸ್ನೇಹಿತರೆ ಸರಿಯಾದ ಉತ್ತರ ಮಾನವ. ಕೆಳಗಿನಲ್ಲಿ ಟ್ಯಾಕ್ಸಾನಮಿಕ್ ವರ್ಗವಲ್ಲದು ಯಾವುದು? ಆಪ್ಷನ್ ಸಿ ಸ್ನೇಹಿತರೆ ಸರಿಯಾದ ಉತ್ತರ ವಾಸಸ್ಥಳ. ಜೀವಿಗಳ ಗುರುತಿಸುವಿಕೆ, ನಾಮಕರಣ ಮತ್ತು ವರ್ಗೀಕರಣವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ವರ್ಗೀಕರಣ ಶಾಸ್ತ್ರ, ಟ್ಯಾಕ್ಸಾನಮಿ. ಮುಂದಿನ ಪ್ರಶ್ನೆ ಸ್ನೇಹಿತರಲ್ಲಿ, ಟ್ಯಾಕ್ಸಾನಮಿಕ್ ವರ್ಗಗಳಲ್ಲಿ ಅತ್ಯುನ್ನತ ಹಂತ ಯಾವುದು? ಇಲ್ಲಿ ಆಪ್ಷನ್ ಸಿ ರಾಜ್ಯ, ಕಿಂಗ್ಡಮ್. ಸಸ್ಯ ಸಂಗ್ರಹಾಲಯ ಎಂದರೇನು ಸ್ನೇಹಿತರಲ್ಲ? ಹಾರ್ಬಿರಿಯಂ ಎಂದರೇನು? ಇಲ್ಲಿ ಒಣಗಿಸಿದ ಸಸ್ಯ ಮಾದರಿಗಳ ಸಂಗ್ರಹ. ಕೆಳಗಿನಲ್ಲಿ ಟ್ಯಾಕ್ಸಾನಮಿಕ್ ಆ್ಯಸಿಡ್ ಅಲ್ಲದು ಯಾವುದು? ಇಲ್ಲಿ ನೋಡಿರಿ, ಟ್ಯಾಕ್ಸಾನಮಿಕ್ ಆ್ಯಡ್ ಎಲ್ಲದು ಯಾವುದು ಅಂದರೆ ಆಣೆಕಟ್ಟು, ಹ್ಯಾರ್ಬಿರಿಯಮ್, ಮ್ಯೂಸಿಯಮ್, ಬೊಟಾನಿಕಲ್ ಗಾರ್ಡನ್ ಇವೆಲ್ಲ ಮೂರು ಏನಪ್ಪ ಅಂದರೆ ಟೆಕ್ನಾಮಿಕಲ್ ಆ್ಯಡ್ ಇವೆಲ್ಲ. ದ್ವಿನಾಮ ನಾಮಕರಣದಲ್ಲಿ ಮೊದಲ ಪದ ಯಾವುದನ್ನು ಸೂಚಿಸುತ್ತದೆ? ಸ್ನೇಹಿತರೆ ಜೀನಸ್. ಮೊನ್ನೆ HKನಲ್ಲಿ ಬಂದಿತ್ತು ಸ್ನೇಹಿತರೆ ಈ ಕ್ವಶನ್ಸು. ದ್ವಿನಾಮ ನಾಮಕರಣದ ಮೊದಲ ಪದ ಯಾವುದನ್ನು ಸೂಚಿಸುತ್ತದೆ? ಜೀನಸ್ಸು. ದ್ವಿನಾಮ ನಾಮಕರಣದಲ್ಲಿ ಎರಡನೇ ಪದ ಯಾವುದನ್ನು ಸೂಚಿಸುತ್ತದೆ? ಜಾತಿ. ಟೆಕ್ಸನ್ ಅಂದ್ರೇನು? ವರ್ಗೀಕರಣದ ಒಂದು ಘಟಕ ಸ್ನೇಹಿತರೆ. ಜೀವಿಗಳ ಗುರುತಿಸುವಿಕೆ ಯಾವುದರ ಆಧಾರದ ಮೇಲೆ ನಡೆಯುತ್ತದೆ? ಸ್ನೇಹಿತರೆ ಲಕ್ಷಣಗಳ ಆಧಾರದ ಮೇಲೆ. ಕುಟುಂಬ ಮತ್ತು ವರ್ಗ ನಡುವಿನ ವರ್ಗ ಯಾವುದು? ಫ್ಯಾಮಿಲಿ ಮತ್ತು ಕ್ಲಾಸ್ ನಡುವಿನ ವರ್ಗ ಯಾವುದು ಸ್ನೇಹಿತರೆ? ಆರ್ಡರ್. ಯಾವುದು? ಆರ್ಡರ್. ಕೆಳಗಿನಲ್ಲಿ ಸರಿಯಾದ ವರ್ಗೀಕರಣ ಕ್ರಮ ಯಾವುದು? ರಾಜ್ಯ, ವಿಭಾಗ, ವರ್ಗ, ಕ್ರಮ, ಕುಟುಂಬ, ಕುಲ, ಜಾತಿ. ಸ್ನೇಹಿತರೆ ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಸ್ಪೀಸೀಸ್ ಸುಧಾರಣೆ? ಪ್ಯಾಂಥೆರೋಲಿಯೋ. ಜೀನಸ್ ಅಂದರೆ ಏನು ಸ್ನೇಹಿತರೆ? ಸಮಾನ ಗುಣಲಕ್ಷಣಗಳಿರುವ ಜಾತಿಗಳ ಗುಂಪು. ಕುಟುಂಬ ಎಂಬುದು ಯಾವ ಘಟಕಗಳಿಂದ ನಿರ್ಮಿತವಾಗಿದೆ? ಕುಟುಂಬ ಎಂಬುದು ಯಾವ ಘಟಕಗಳಿಂದ ನಿರ್ಮಿತವಾಗಿದೆ ಸ್ನೇಹಿತರೆ? ಕುಲಗಳು. ಕ್ರಮ ಯಾವ ಘಟಕಗಳ ಗುಂಪಾಗಿದೆ? ಸರಿಯಾದ ಉತ್ತರ ಕುಟುಂಬಗಳು. ಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಡುವ ಮುಖ್ಯ ಉದ್ದೇಶ ಏನು ಸ್ನೇಹಿತರೆ? ಒಂದೇ ಜೀವಿಗೆ ಒಂದೇ ಹೆಸರು ನೀಡುವುದು. ಬೊಟಾನಿಕಲ್ ಗಾರ್ಡನ್ನ ಪ್ರಮುಖ ಉದ್ದೇಶ ಯಾವುದು? ಇಲ್ಲಿ ಸರಿ ಉತ್ತರ ಸಸ್ಯಗಳ ಸಂರಕ್ಷಣೆ ಮತ್ತು ಅಧ್ಯಯನ. ಟೆಕ್ಸಾನಮಿಗೆ ಮೂರು ಮುಖ್ಯ ಭಾಗಗಳು ಯಾವುವು? ಗುರುತಿಸುವಿಕೆ, ನಾಮಕರಣ, ವರ್ಗೀಕರಣ. ವೈಜ್ಞಾನಿಕ ಹೆಸರಿನಲ್ಲಿ ಮೊದಲ ಪದವನ್ನು ಹೇಗೆ ಬರೆಯಬೇಕು? ದೊಡ್ಡ ಅಕ್ಷರದಿಂದ ಆರಂಭಿಸಬೇಕು ಸ್ನೇಹಿತರೆ. ವೈಜ್ಞಾನಿಕ ಹೆಸರಿನ ಎರಡನೇ ಪದವನ್ನು ಹೇಗೆ ಬರೆಯಬೇಕು? ಸಣ್ಣ ಅಕ್ಷರದಿಂದ ಬರೆಯಬೇಕು. ವೈಜ್ಞಾನಿಕ ಹೆಸರನ್ನು ಸಾಮಾನ್ಯವಾಗಿ ಹೇಗೆ ಬರೆಯುತ್ತಾರೆ? ಇಟಾಲಿಕ್ ಅಕ್ಷರದಲ್ಲಿ ಬರೆಯುತ್ತಾರೆ. ಕೆಳಗಿನಲ್ಲಿ ಟ್ಯಾಕ್ಸಾನಮಿಕ್ ಆ್ಯಡ್ ಅಲ್ಲದು ಯಾವುದು? ರಕ್ತ ಸಂಗ್ರಹಾಲಯ, ಹಾರ್ಬಿರಿಯಂ, ಬೊಟಾನಿಕಲ್ ಗಾರ್ಡನ್ ಮತ್ತು ಜೂಲಾಜಿಕಲ್ ಪಾರ್ಕ್ ಇವೆಲ್ಲ ಟ್ಯಾಕ್ಸಾನಮಿಕ್ ಆ್ಯಡ್. ಹಾಯ್ ಸ್ನೇಹಿತರೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದೇ ರೀತಿ ಎಲ್ಲ ಚಾಪ್ಟರ್ ಮೇಲೆ ನಿಮಗೆ MCQ ಬರುತ್ತವೆ. ಇನ್ನೊಂದು ಪಾರ್ಟ್ 2 ಬರುತ್ತೆ ಸ್ನೇಹಿತರೆ. ಫಸ್ಟ್ ಚಾಪ್ಟರ್ನಲ್ಲಿ ಎರಡೆರಡು ವಿಡಿಯೋ ಮಾಡ್ತೀನಿ ನಿಮಗೆ, ಪಾರ್ಟ್ 1 ಪಾರ್ಟ್ 2. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.